ಉಪವಾಸು ನಮ್ಮ ಆತ್ಮಗಳನ್ನು ಸ್ಟ್ರಾಂಗ್ ಮಾಡ್ತದೆ. ನಮ್ಮ ಪ್ರಾರ್ಥನೆಗಳು ದೇವರ ಹತ್ರ ತಗೊಂಡು ಬರ್ಬೋಯ್ತು. ಪ್ರಾರ್ಥನೆ ದೇವರ ಹತ್ರ ತಗೊಂಡು ಹೋಗ್ತದೆ. ನಾವು ಉಪವಾಸ ಮಾಡುವಾಗ ಯಾವ ರೀತಿ ಉಪವಾಸಗಳು ಮಾಡಬೇಕು? ನೀವು ಉಪವಾಸ ಮಾಡಿದಾಗ ಫಸ್ಟ್ ಆಫ್ ಆಲ್ ನೀವು ಎಷ್ಟು ದಿನ ಉಪವಾಸ ಮಾಡಿದ್ರಿ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇದ್ರು ಬಿ ಅಥವಾ ಫ್ರೀ ಮಾಡ್ಕೋಬೇಕು. ನೀವು ಪ್ರೇಯರ್ ಮಾಡೋಕೆ ಟೈಮ್ ಕೊಡ್ಬೇಕು. ನೀವು ಎಷ್ಟು ಟೈಮ್ ಪ್ರೇಯರ್ ದೇವರಿಗೆ ಕೊಡ್ತೀರೋ ಅದು ಫ್ರೀ. ಎಷ್ಟು ಟೈಮ್ ದೇವ್ರ ಸಲುವಾಗಿ ಮಾಡ್ಕೊತೀರೋ, ಎಷ್ಟು ಸಮಯ ದೇವರಿಗೆ ನೀವು ಟೈಮ್ ಕೊಡ್ತೀರೋ ಅದು ಇಂಪಾರ್ಟೆಂಟ್. ಅದು ಫಸ್ಟ್ ಗೊತ್ತು. ಎರಡನೇದಾಗಿ ನೀವು ಉಪವಾಸ ಅದ ನಿಮ್ದು. ನೀವು ಉಪವಾಸ ಇದ್ದೀನವರು ಎದ್ರ ಮೇಲೆ ಬಿ ಆಸೆ ಇಡಬಾರ್ದು. ನಿಮ್ಮನ್ನೇ ನೀವು ನಿರಾಕರಿಸ್ಬೇಕು. ಚಾಯ್ ವಸ್ತು ಆಗಲಿ, ದುಡ್ಡಾಗಲಿ, ಊಟ ಆಗಲಿ, ಬಟ್ಟೆ ಆಗಲಿ, ದುಡ್ಡಾಗಲಿ, ಕೆಲಸ ಆಗಲಿ, ಬೇರೆ ರೀತಿಗಳ ಮೇಲೆ ನೀವು ಆಸೆ ಇಡಬಾರ್ದು. ಯಾಕೆ ಗೊತ್ತಾ? ನಿಮ್ಮ ಆಸೆ, ನಿಮ್ಮ ಫೋಕಸ್ ಎಲ್ಲ ದೇವರ